ಬೀಟ್ರೂಟ್ ಚಪಾತಿ ಇಲ್ಲಾಂದ್ರೆ ಪರಾಟ ಹೆಂಗೆ ಮಾಡೋದು ನೋಡ್ರಿ. ಬೀಟ್ರೂಟ್ ತೊಳ್ಕೊಂಡು ಪೀಲ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 7ರಿಂದ 8 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಅಲ್ಲ, ಸ್ವಲ್ಪ ಜೀರಿಗೆ ಮಿಕ್ಸಿ ಮಾಡ್ಕೋಬೇಕಿದು. ಅದಾದಮೇಲೆ ಕಟ್ ಮಾಡಿರೋಂಥ ಬೀಟ್ರೂಟು ಮಿಕ್ಸಿ ಜಾರ್ನ ಹಾಕಿ ಅದು ಮಿಕ್ಸಿ ಮಾಡ್ಕೋಬೇಕು. ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಆದಮೇಲೆ 2 ಬಟ್ಲು ಹಿಟ್ಟು ತೊಗೋರಿ, ಗೋಧಿ ಹಿಟ್ಟು. ಅದ್ರಾಗ ಅಜ್ವೈನ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸಣ್ಣ ಚಮಚಲಿಂದ ಎಣ್ಣೆ. ಎಲ್ಲ ಎಣ್ಣೆ ಉಪ್ಪು ಕಲಿಯಂಗೆ ಇಟ್ಟು ಕಲಿಸ್ಕೋರಿ. ಅದಾದಮೇಲೆ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ತೋಡೆ ತೋಡೆ ಹಾಕೋತಾ ಹಿಟ್ಟು ಕಲಿಸ್ಕೋಬೇಕು. ಬೀಟ್ರೂಟ್ ಏನದ ಅಂತಂದ್ರೆ ಹಿಂಗೆ ಗೀಚ್ಕೊಂಡು ಭೀ ಹಾಕೋಬೋದು, ಚಲೋ ಹತ್ತ ಟೇಸ್ಟ್. ಬಟ್ ಮಕ್ಕಳು ತಿಂಬಲ್ಲ, ಹಿಂಗೆ ಪೇಸ್ಟ್ ಮಾಡಿ ಹಾಕೋರು ಗೊತ್ತಾಗಲ್ಲ ಅವರಿಗೆ. ಆಮೇಲೆ ಇನ್ನೊಂದು ಏನಂದ್ರೆ ಹಿಂಗೆ ಪೇಸ್ಟ್ ಮಾಡಿ ಟೈಟ್ ಕಂಟೈನರ್ನ ಹಾಕಿ ಫ್ರಿಜ್ನಾಗ ಇಟ್ಕೊಂಡು ಮುಂಜಾನೆ ಬೇಗ ಬಾಕ್ಸಿಗೆ ಹಾಕೋಡ್ಬೋದು, ಸ್ಕೂಲ್ ಬಾಕ್ಸಿಗೆ. ಹೆಲ್ದಿನೂ ಆಗ್ತದೆ, ಬೇಗನೂ ಆಗ್ತದೆ ನೋಡ್ರಿ. ನೀರಿಲ್ಲದೆ ಟೋಟಲಿ ಪೇಸ್ಟ್ನಾಗೆ ಹಿಟ್ಟು ತೋಯಿಸ್ಕೊಂಡೆಕ್ಕ. ಹಿಟ್ಟು ರೆಡಿ ಆಯಿತು. ಇವಾಗ ಎಷ್ಟು ಬೇಕು ಅಷ್ಟು ಉಳ್ಳಿ ತೊಗೋರಿ, ಬಾಲ್ ಸೈಜಷ್ಟು ತೊಗೊಂಡು ಪುಡಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕೀಗ. ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಫೋಲ್ಡ್ ಮಾಡ್ಕೊಳ್ಳೋದೆ, ಹಿಂಗೆ 2 ಸರಿ ಮಡ್ಚ್ಕೋಬೇಕು. ಹಂಗೆ ಮಾಡಿದ್ರೆ ಚಪಾತಿ ಪದ್ರ ಪದ್ರ ಆಗ್ತವೆ. ಅದಾದಮೇಲೆ ಮತ್ತೆ ಪುಡಿ ಹಿಟ್ಟು ಹಚ್ಕೊಂಡು ಹಿಂಗೆ ತಿರುಗಿಸ್ಕೋತಾ ಮಾಡಬೇಕು. ಪುಡಿ ಹಿಟ್ಟು ಹಾಕೋತಾ ಇರಬೇಕು, ಮೆತ್ಕೊಂಬಲ್ಲ. ಬೆಳ್ಳುಳ್ಳಿಗೆ ಪುಡಿ ಹಿಟ್ಟು ಹಚ್ಕೊಂಡ್ನಿ. ಒಂದ್ಸಲ ತಿರುಗಿಸ್ಬೇಕು ಮತ್ತು ಲಟ್ಟಿಸ್ಬೇಕು. ಹಂಗೆ ಕೊನೆಗೆ ಲಟ್ಟಿಸ್ಕೋತಾ ಹೋದ್ರೆ ಆಟೋಮೆಟಿಕಲಿ ನಡ್ಬರ್ಕ ತೆಳ್ಳಗಾಗ್ತದೆ. ಚಪಾತಿ ಎಲ್ಲಿ ದಪ್ಪ ಅದ ಅಲ್ಲಿ ಲಟ್ಟಿಸ್ಕೋತಾ ಹೋಗಬೇಕು. ಮೈಯಾಗ ಉಸಿರಿನ ಅಂದಂಗೆ ಲಟ್ಟಿಸ್ಬೇಕು, ವಜ್ಜೆ ಆಗ್ಬಾರ್ದು ಟೋಟಲಿ. ಹಂಗೆ ಮಾಡೋದ್ರಿಂದ ಏನಾಗ್ತಾವೆ, ಚಪಾತಿ ಮೆತ್ಕೊಳ್ಳಲ್ಲ, ಆಮೇಲೆ ಉಬ್ತಾವೆ ಚಲೋ. ನೋಡಿ ಚಪಾತಿ ರೆಡಿ ಐತಿ. ಈಗ ಹಂಚು ಕಾಯಕ್ಕೆ ಇಟ್ಟಿದ್ದ, ಹಂಚು ಕಾಯ್ದದ. ಚಪಾತಿ ಮ್ಯಾಗ ಹಂಗೆ ಬರೀ ಕುಳಿ ಕುಳಿ ಹೊಂಟು ಅಂತಂದ್ರೆ ಎಣ್ಣೆ ಹಚ್ಕೋಬೇಕು ಚಲೋ. ಎಣ್ಣೆ ಹಚ್ಕೊಂಡು ಮತ್ತು ತಿರ್ಕೊಂಡು ಮತ್ತೊಂದು ಸೈಡ್ ಎಣ್ಣೆ ಹಚ್ಕೋಬೇಕು. ಮಕ್ಳಿಗೆ ಬೇಕಿದ್ರೆ ತುಪ್ಪ ಹಚ್ಕೊಳ್ಬೋದು, ಚಲೋ ಆಗ್ತದೆ, ಹೆಲ್ದಿನೂ ಆಗ್ತದೆ. ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಟು 2 ಕಡೆ ಚಪಾತಿ ಚಲೋ ಸುಟ್ಕೋಬೇಕು. ಬೀಟ್ರೂಟ್ ಚಪಾತಿ ಇದ್ರ ಮೇಲೆ ಬೆಣ್ಣೆ ಹಾಕ್ಕೊಂಡು, ಇಲ್ಲಾಂದ್ರೆ ತುಪ್ಪ ಇಲ್ಲ ಮೊಸರು ಉಪ್ಪಿನಕಾಯಿ ಕಾಂಬಿನೇಷನ್ ಚಲೋ ಆಗ್ತದೆ.